ಸಿದ್ದರಾಮಯ್ಯನವರ ಜಾತಿ ಜನಗಣತಿ ವಿರುದ್ಧ ಈಗ ಸ್ವಪಕ್ಷದ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ವಿರೋಧ ಪಕ್ಷದ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಇದೇ ಸಿದ್ದು ಜಾತಿ ಜನಗಣತಿ ವಿರುದ್ಧ ಮಠಾಧೀಶರು ಕೂಡ ಕಿಡಿಕಾರ್ತಿದ್ದಾರೆ. ಸರ್ಕಾರದ ವಿರುದ್ಧ ಭುಗಿಲದ ಸ್ವಾಮೀಜಿಗಳ ಆಕ್ರೋಶ ಇದು. ಅಖಂಡ ಹಿಂದೂ ಸಮಾಜ ಒಡೆಯುವ ಷಡ್ಯಂತ್ರ ಅಂತ ಆರೋಪ ಮಾಡ್ತಿದ್ದಾರೆ. ಜಾತಿ ಜನಗಣತಿ ಪಾರದರ್ಶಕ ಆಗಿಲ್ಲ ಅಂತ ನಿಗಿ ಹೆಂಡ ಕಾರ್ತಿದ್ದಾರೆ ಮಠಾಧೀಶರು. ಇದು ಪಾರದರ್ಶಕ ಆಗಿಲ್ಲ, ಸೊ ಇದು ಸರಿಯಲ್ಲ ಅಂತ ಮಠಾಧೀಶರು ಕಿಡಿಕಾರ್ತಿದ್ದಾರೆ. ಪ್ರತ್ಯಕ್ಷವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನು ಮಾಡಿ ಅದನ್ನು ಬಹಿರಂಗಪಡಿಸಿದೆ. ಈ ಜಾತಿ ಗಣತಿಯಲ್ಲಿ ಯಾವುದೇ ಸತ್ಯಾಂಶವಿಲ್ಲದಂತಹ ಒಂದು ವರದಿಯಾಗಿದ್ದು ಅಖಂಡ ಹಿಂದೂ ಸಮಾಜವನ್ನು ವಿಭಜಿಸುವಂತಹ ಒಂದು ಷಡ್ಯಂತ್ರ ಈ ಜಾತಿ ಜನಗಣತಿಯ ವರದಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಮನೆಗಳನ್ನು ನಾವು ಸಂಪರ್ಕ ಮಾಡಿ ಜಾತಿ ಗಣತಿಯ ವರದಿಯನ್ನು ನೀಡಿದ್ದೇವೆ ಅನ್ನುವಂತಹದ್ದನ್ನು ಹೇಳ್ತಾರೆ. ಆದರೆ ಇವತ್ತು ಸತ್ಯವನ್ನು ಬೆನ್ನತ್ತಿ ನೋಡಲಿಕ್ಕಾಗಿ ಯಾವುದೇ ಮನೆಗಳಿಗೆ ಭೇಟಿ ಕೊಡದೇನೆ, ಗ್ರಾಮಗಳಿಗೂ ಕೂಡ ಸಂಪರ್ಕ ಮಾಡದೇನೆ, ಕೇವಲ 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಇವರು ಜಾತಿ ಗಣತಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇದು ವಿಭಜಿಸುವಂತಹ ಕೆಲಸ, ಒಂದು ಕೋಮುವನ್ನು ತುಷ್ಟೀಕರಣ ಮಾಡುವಂತಹದ್ದು, ಒಂದು ಕೋಮುವನ್ನು ವೈಭವೀಕರಿಸುವಂತಹ ಒಂದು ಈ ವರದಿಯಾಗಿದ್ದು, ಈ ವರದಿಯನ್ನು ಇಡೀ ಕರ್ನಾಟಕದ ನಾಗರಿಕ ಸಮಾಜ ತಿರಸ್ಕರಿಸಬೇಕು ಅನ್ನುವಂಥದ್ದು. ಕರ್ನಾಟಕ ರಾಜ್ಯದ ಸೆನ್ಸಸ್ ಈಗಾಗಲೇ ಮುಗಿದಿದೆ ಎನ್ನುವುದನ್ನು ಸರ್ಕಾರ ವ್ಯಕ್ತಪಡಿಸಿದೆ. ನಾವು ಆಗ್ರಹ ಮಾಡ್ತೇವೆ, ಯಾವ ರೀತಿ ತಾವುಗಳು ಜನಗಣತಿ ಮಾಡಿದ್ದೀರಿ ಅನ್ನೋದು ಜಗಜ್ಜಾಹೀರಾಗಿದೆ. ಯಾರ್ಯಾರ ಬಳಿಗೆ ಆ ಸೆನ್ಸಸ್ನವರು ಹೋಗಿದ್ದಾರೆ, ಯಾರನ್ನು ಕೇಳಿದ್ದಾರೆ, ಯಾವ ಸಮುದಾಯ ಬಲಿಷ್ಠ ಇದೆ, ಇದು ಯಾವ ಕಾರಣಕ್ಕಾಗಿ ಜನಗಣತಿ ಆಗ್ತಾ ಇದೆ ಎನ್ನುವುದನ್ನು ಜನಮಾನಸಕ್ಕೆ ಅರ್ಥ ಆಗಬೇಕು ಅಂತಲಾದರೆ ನೀವು ಜನಗಣತಿಯನ್ನು ಮಂಡನೆ ಮಾಡಬೇಕು. ಮಂಡನೆ ಮಾಡುವುದರ ಮೂಲಕ ಯಾರು ಯಾವ ಸೆನ್ಸಸ್ಸಲ್ಲಿ ಇದ್ದಾರೆ ಎನ್ನುವುದು ಜಗಜ್ಜಾಹೀರಾಗ್ತದೆ. ಆವಾಗ ಬಡವರು ಯಾರು, ಶ್ರಮಿಕರು ಯಾರು, ದುರ್ಬಲರು ಯಾರು, ಶ್ರೀಮಂತರು ಯಾರು ಎನ್ನುವುದು ನಿಮ್ಮ ಪಟ್ಟಿಯಲ್ಲಿ ಬರುತ್ತೆ. ಆದರೆ ನಮ್ಮ ಆಗ್ರಹ ಇರೋದಿಷ್ಟೇ, ಯಾವ ವ್ಯವಸ್ಥೆಯ ಒಳಗೆ ಶ್ರೀಮಂತಿಕೆ ಎನ್ನುವುದಿದೆ, ಯಾವ ವ್ಯವಸ್ಥೆಯ ಒಳಗೆ ಬಡತನ ಎನ್ನುವುದಿದೆ, ಆ ಬಡತನವನ್ನು ಹೋಗಲಾಡಿಸಿಕೊಳ್ಬೇಕು ಅಂತಲಾದರೆ ಆ ಶ್ರಮಿಕ ವರ್ಗ ಮತ್ತು ಬಡವರನ್ನಾಗಿ ಕಾಣುವುದು ನಿಲ್ಲಬೇಕು. ಹಾಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಮಾಡೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ಬಸವಾದಿ ಪ್ರಮುಖರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಬಸವಣ್ಣನವರ ಅನುಯಾಯಿಗಳು. ಈ ಜಾತಿ ಜನಗಣತಿ ಮಾಡಬಾರ್ದು, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸಿದ್ದರಾಮಯ್ಯನವರ ಜಾತಿ ಜನಗಣತಿ ವಿರುದ್ಧ ಈಗ ಸ್ವಪಕ್ಷದ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ವಿರೋಧ ಪಕ್ಷದ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಇದೇ ಸಿದ್ದು ಜಾತಿ ಜನಗಣತಿ ವಿರುದ್ಧ ಮಠಾಧೀಶರು ಕೂಡ ಕಿಡಿಕಾರ್ತಿದ್ದಾರೆ. ಸರ್ಕಾರದ ವಿರುದ್ಧ ಭುಗಿಲದ ಸ್ವಾಮೀಜಿಗಳ ಆಕ್ರೋಶ ಇದು. ಅಖಂಡ ಹಿಂದೂ ಸಮಾಜ ಒಡೆಯುವ ಷಡ್ಯಂತ್ರ ಅಂತ ಆರೋಪ ಮಾಡ್ತಿದ್ದಾರೆ.
ಜಾತಿ ಜನಗಣತಿ ಪಾರದರ್ಶಕ ಆಗಿಲ್ಲ ಅಂತ ನಿಗಿ ಹೆಂಡ ಕಾರ್ತಿದ್ದಾರೆ ಮಠಾಧೀಶರು. ಇದು ಪಾರದರ್ಶಕ ಆಗಿಲ್ಲ, ಸೊ ಇದು ಸರಿಯಲ್ಲ ಅಂತ ಮಠಾಧೀಶರು ಕಿಡಿಕಾರ್ತಿದ್ದಾರೆ. ಪ್ರತ್ಯಕ್ಷವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನು ಮಾಡಿ ಅದನ್ನು ಬಹಿರಂಗಪಡಿಸಿದೆ. ಈ ಜಾತಿ ಗಣತಿಯಲ್ಲಿ ಯಾವುದೇ ಸತ್ಯಾಂಶವಿಲ್ಲದಂತಹ ಒಂದು ವರದಿಯಾಗಿದ್ದು ಅಖಂಡ ಹಿಂದೂ ಸಮಾಜವನ್ನು ವಿಭಜಿಸುವಂತಹ ಒಂದು ಷಡ್ಯಂತ್ರ ಈ ಜಾತಿ ಜನಗಣತಿಯ ವರದಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಮನೆಗಳನ್ನು ನಾವು ಸಂಪರ್ಕ ಮಾಡಿ ಜಾತಿ ಗಣತಿಯ ವರದಿಯನ್ನು ನೀಡಿದ್ದೇವೆ ಅನ್ನುವಂತಹದ್ದನ್ನು ಹೇಳ್ತಾರೆ. ಆದರೆ ಇವತ್ತು ಸತ್ಯವನ್ನು ಬೆನ್ನತ್ತಿ ನೋಡಲಿಕ್ಕಾಗಿ ಯಾವುದೇ ಮನೆಗಳಿಗೆ ಭೇಟಿ ಕೊಡದೇನೆ, ಗ್ರಾಮಗಳಿಗೂ ಕೂಡ ಸಂಪರ್ಕ ಮಾಡದೇನೆ, ಕೇವಲ 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಇವರು ಜಾತಿ ಗಣತಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇದು ವಿಭಜಿಸುವಂತಹ ಕೆಲಸ, ಒಂದು ಕೋಮುವನ್ನು ತುಷ್ಟೀಕರಣ ಮಾಡುವಂತಹದ್ದು, ಒಂದು ಕೋಮುವನ್ನು ವೈಭವೀಕರಿಸುವಂತಹ ಒಂದು ಈ ವರದಿಯಾಗಿದ್ದು, ಈ ವರದಿಯನ್ನು ಇಡೀ ಕರ್ನಾಟಕದ ನಾಗರಿಕ ಸಮಾಜ ತಿರಸ್ಕರಿಸಬೇಕು ಅನ್ನುವಂಥದ್ದು. ಕರ್ನಾಟಕ ರಾಜ್ಯದ ಸೆನ್ಸಸ್ ಈಗಾಗಲೇ ಮುಗಿದಿದೆ ಎನ್ನುವುದನ್ನು ಸರ್ಕಾರ ವ್ಯಕ್ತಪಡಿಸಿದೆ. ನಾವು ಆಗ್ರಹ ಮಾಡ್ತೇವೆ, ಯಾವ ರೀತಿ ತಾವುಗಳು ಜನಗಣತಿ ಮಾಡಿದ್ದೀರಿ ಅನ್ನೋದು ಜಗಜ್ಜಾಹೀರಾಗಿದೆ. ಯಾರ್ಯಾರ ಬಳಿಗೆ ಆ ಸೆನ್ಸಸ್ನವರು ಹೋಗಿದ್ದಾರೆ, ಯಾರನ್ನು ಕೇಳಿದ್ದಾರೆ, ಯಾವ ಸಮುದಾಯ ಬಲಿಷ್ಠ ಇದೆ, ಇದು ಯಾವ ಕಾರಣಕ್ಕಾಗಿ ಜನಗಣತಿ ಆಗ್ತಾ ಇದೆ ಎನ್ನುವುದನ್ನು ಜನಮಾನಸಕ್ಕೆ ಅರ್ಥ ಆಗಬೇಕು ಅಂತಲಾದರೆ ನೀವು ಜನಗಣತಿಯನ್ನು ಮಂಡನೆ ಮಾಡಬೇಕು. ಮಂಡನೆ ಮಾಡುವುದರ ಮೂಲಕ ಯಾರು ಯಾವ ಸೆನ್ಸಸ್ಸಲ್ಲಿ ಇದ್ದಾರೆ ಎನ್ನುವುದು ಜಗಜ್ಜಾಹೀರಾಗ್ತದೆ. ಆವಾಗ ಬಡವರು ಯಾರು, ಶ್ರಮಿಕರು ಯಾರು, ದುರ್ಬಲರು ಯಾರು, ಶ್ರೀಮಂತರು ಯಾರು ಎನ್ನುವುದು ನಿಮ್ಮ ಪಟ್ಟಿಯಲ್ಲಿ ಬರುತ್ತೆ. ಆದರೆ ನಮ್ಮ ಆಗ್ರಹ ಇರೋದಿಷ್ಟೇ, ಯಾವ ವ್ಯವಸ್ಥೆಯ ಒಳಗೆ ಶ್ರೀಮಂತಿಕೆ ಎನ್ನುವುದು ಇದೆ, ಯಾವ ವ್ಯವಸ್ಥೆಯ ಒಳಗೆ ಬಡತನ ಎನ್ನುವುದಿದೆ, ಆ ಬಡತನವನ್ನು ಹೋಗಲಾಡಿಸಿಕೊಳ್ಬೇಕು ಅಂತಲಾದರೆ ಆ ಶ್ರಮಿಕ ವರ್ಗ ಮತ್ತು ಬಡವರನ್ನಾಗಿ ಕಾಣುವುದು ನಿಲ್ಲಬೇಕು. ಹಾಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಮಾಡೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ಬಸವಾದಿ ಪ್ರಮುಖರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಬಸವಣ್ಣನವರ ಅನುಯಾಯಿಗಳು. ಈ ಜಾತಿ ಜನಗಣತಿ ಮಾಡಬಾರ್ದು, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸಿದ್ದರಾಮಯ್ಯನವರ ಜಾತಿ ಜನಗಣತಿ ವಿರುದ್ಧ ಈಗ ಸ್ವಪಕ್ಷದ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ವಿರೋಧ ಪಕ್ಷದ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಇದೇ ಸಿದ್ದು ಜಾತಿ ಜನಗಣತಿ ವಿರುದ್ಧ ಮಠಾಧೀಶರು ಕೂಡ ಕಿಡಿಕಾರ್ತಿದ್ದಾರೆ. ಸರ್ಕಾರದ ವಿರುದ್ಧ ಭುಗಿಲದ ಸ್ವಾಮೀಜಿಗಳ ಆಕ್ರೋಶ ಇದು. ಅಖಂಡ ಹಿಂದೂ ಸಮಾಜ ಒಡೆಯುವ ಷಡ್ಯಂತ್ರ ಅಂತ ಆರೋಪ ಮಾಡ್ತಿದ್ದಾರೆ. ಜಾತಿ ಜನಗಣತಿ ಪಾರದರ್ಶಕ ಆಗಿಲ್ಲ ಅಂತ ನಿಗಿ ಹೆಂಡ ಕಾರ್ತಿದ್ದಾರೆ ಮಠಾಧೀಶರು. ಇದು ಪಾರದರ್ಶಕ ಆಗಿಲ್ಲ, ಸೊ ಇದು ಸರಿಯಲ್ಲ ಅಂತ ಮಠಾಧೀಶರು ಕಿಡಿಕಾರ್ತಿದ್ದಾರೆ. ಪ್ರತ್ಯಕ್ಷವಾಗಿ ಕರ್ನಾಟಕದ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನು ಮಾಡಿ ಅದನ್ನು ಬಹಿರಂಗಪಡಿಸಿದೆ. ಈ ಜಾತಿ ಗಣತಿಯಲ್ಲಿ ಯಾವುದೇ ಸತ್ಯಾಂಶವಿಲ್ಲದಂತಹ ಒಂದು ವರದಿಯಾಗಿದ್ದು ಅಖಂಡ ಹಿಂದೂ ಸಮಾಜವನ್ನು ವಿಭಜಿಸುವಂತಹ ಒಂದು ಷಡ್ಯಂತ್ರ ಈ ಜಾತಿ ಜನಗಣತಿಯ ವರದಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಮನೆಗಳನ್ನು ನಾವು ಸಂಪರ್ಕ ಮಾಡಿ ಜಾತಿ ಗಣತಿಯ ವರದಿಯನ್ನು ನೀಡಿದ್ದೇವೆ ಅನ್ನುವಂತಹದ್ದನ್ನು ಹೇಳ್ತಾರೆ. ಆದರೆ ಇವತ್ತು ಸತ್ಯವನ್ನು ಬೆನ್ನತ್ತಿ ನೋಡಲಿಕ್ಕಾಗಿ ಯಾವುದೇ ಮನೆಗಳಿಗೆ ಭೇಟಿ ಕೊಡದೇನೆ, ಗ್ರಾಮಗಳಿಗೂ ಕೂಡ ಸಂಪರ್ಕ ಮಾಡದೇನೆ, ಕೇವಲ 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಇವರು ಜಾತಿ ಗಣತಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇದು ವಿಭಜಿಸುವಂತಹ ಕೆಲಸ, ಒಂದು ಕೋಮುವನ್ನು ತುಷ್ಟೀಕರಣ ಮಾಡುವಂತಹದ್ದು, ಒಂದು ಕೋಮುವನ್ನು ವೈಭವೀಕರಿಸುವಂತಹ ಒಂದು ಈ ವರದಿಯಾಗಿದ್ದು, ಈ ವರದಿಯನ್ನು ಇಡೀ ಕರ್ನಾಟಕದ ನಾಗರಿಕ ಸಮಾಜ ತಿರಸ್ಕರಿಸಬೇಕು ಅನ್ನುವಂಥದ್ದು. ಕರ್ನಾಟಕ ರಾಜ್ಯದ ಸೆನ್ಸಸ್ ಈಗಾಗಲೇ ಮುಗಿದಿದೆ ಎನ್ನುವುದನ್ನು ಸರ್ಕಾರ ವ್ಯಕ್ತಪಡಿಸಿದೆ. ನಾವು ಆಗ್ರಹ ಮಾಡ್ತೇವೆ, ಯಾವ ರೀತಿ ತಾವುಗಳು ಜನಗಣತಿ ಮಾಡಿದ್ದೀರಿ ಎನ್ನುವುದು ಜಗಜ್ಜಾಹೀರಾಗಿದೆ. ಯಾರ್ಯಾರ ಬಳಿಗೆ ಆ ಸೆನ್ಸಸ್ನವರು ಹೋಗಿದ್ದಾರೆ, ಯಾರನ್ನು ಕೇಳಿದ್ದಾರೆ, ಯಾವ ಸಮುದಾಯ ಬಲಿಷ್ಠ ಇದೆ, ಇದು ಯಾವ ಕಾರಣಕ್ಕಾಗಿ ಜನಗಣತಿ ಆಗ್ತಾ ಇದೆ ಎನ್ನುವುದನ್ನು ಜನಮಾನಸಕ್ಕೆ ಅರ್ಥ ಆಗಬೇಕು ಅಂತಲಾದರೆ ನೀವು ಜನಗಣತಿಯನ್ನು ಮಂಡನೆ ಮಾಡಬೇಕು. ಮಂಡನೆ ಮಾಡುವುದರ ಮೂಲಕ ಯಾರು ಯಾವ ಸೆನ್ಸಸ್ಸಲ್ಲಿ ಇದ್ದಾರೆ ಎನ್ನುವುದು ಜಗಜ್ಜಾಹೀರಾಗ್ತದೆ. ಆವಾಗ ಬಡವರು ಯಾರು, ಶ್ರಮಿಕರು ಯಾರು, ದುರ್ಬಲರು ಯಾರು, ಶ್ರೀಮಂತರು ಯಾರು ಎನ್ನುವುದು ನಿಮ್ಮ ಪಟ್ಟಿಯಲ್ಲಿ ಬರುತ್ತೆ. ಆದರೆ ನಮ್ಮ ಆಗ್ರಹ ಇರೋದಿಷ್ಟೇ, ಯಾವ ವ್ಯವಸ್ಥೆಯ ಒಳಗೆ ಶ್ರೀಮಂತಿಕೆ ಎನ್ನುವುದಿದೆ, ಯಾವ ವ್ಯವಸ್ಥೆಯ ಒಳಗೆ ಬಡತನ ಎನ್ನುವುದಿದೆ, ಆ ಬಡತನವನ್ನು ಹೋಗಲಾಡಿಸಿಕೊಳ್ಬೇಕು ಅಂತಲಾದರೆ ಆ ಶ್ರಮಿಕ ವರ್ಗ ಮತ್ತು ಬಡವರನ್ನಾಗಿ ಕಾಣುವುದು ನಿಲ್ಲಬೇಕು. ಹಾಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಮಾಡೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ಬಸವಾದಿ ಪ್ರಮುಖರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಬಸವಣ್ಣನವರ ಅನುಯಾಯಿಗಳು. ಈ ಜಾತಿ ಜನಗಣತಿ ಮಾಡಬಾರ್ದು, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ.